ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಜಿಜೆ ಮೂರ್ತಿ ಅವರ ಹುಟ್ಟುಹಬ್ಬ ಮಾದನಾಯಕನಹಳ್ಳಿ ಅವರ ಸ್ವಗೃಹದಲ್ಲಿ ಅವರ ಸ್ನೇಹಿತರು ಹಾಗೂ ಹಿತೈಷಿಗಳು ಅದ್ಧೂರಿಯಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್, ದಾಸನಪುರ ಹೋಬಳಿ ಅಧ್ಯಕ್ಷ ನರಸೇಗೌಡ, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಬಿಜೆಪಿ ಮುಖಂಡ ಉದ್ದಂಡಯ್ಯ, ದಾಸನಪುರ ಹೋಬಳಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣಗೌಡ, ವಡ್ಡರಹಳ್ಳಿ ನರಸಿಂಹಮೂರ್ತಿ, ಆಲೋಕ್ ವಿಶ್ವನಾಥ್ ಸೇರಿದಂತೆ ಹಲವು ಮುಖಂಡರು ಕೇಕ್ ಕತ್ತರಿಸಿ ಹಾರ, ಶಾಲು ಹಾಕಿ ಸನ್ಮಾನಿಸಿ ಜಿಜೆ ಮೂರ್ತಿ ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭವನ್ನ ಹಾರೈಸಿದರು. ವಿಶೇಷ ಏನಂದ್ರೆ ಜಿಜೆ ಮೂರ್ತಿ ಅವರ ಹುಟ್ಟುಹಬ್ಬಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನ ಉಡುಗೊರೆಯಾಗಿ ನೀಡಿ ಮುಂದಿನ ರಾಜಕೀಯ ಭವಿಷ್ಯವನ್ನ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು. ಮುಖಂಡರಾದಂಥ ಜಿಜೆ ಮೂರ್ತಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅವರಿಗೆ ಶುಭಾಶಯಗಳನ್ನು ಕೋರಿ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಂತಕ್ಕಂಥ ಆಶೀರ್ವಾದವನ್ನು ಎಲ್ಲ ಕೂಡ ಸ್ನೇಹಿತರು ಮತ್ತು ಮಾಡಿದ್ದಾರೆ. ನಾನು ಕೂಡ ಇವತ್ತು ಜಿಜೆ ಮೂರ್ತಿಯವರಿಗೆ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಲಿ, ನಮ್ಮ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಲವಾಗಿ ಕಟ್ಟುವಂಥ ಶಕ್ತಿ ಭಗವಂತ ಅವರು ಕೊಡಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಭಾಳ ಕ್ರಿಯಾಶೀಲವಾದಂಥ ಚಟುವಟಿಕೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ಥರದವರು ರಾಜಕಾರಣದಲ್ಲಿ ಬಂದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ, ಪಕ್ಷಕ್ಕೂ ಕೂಡ ಒಳ್ಳೆಯ ಹೆಸರು ಬರ್ತದೆ. ಮತ್ತು ಇದು ನನಗೆ ಅತ್ಯಂತ ಆತ್ಮೀಯವಾದಂಥ ಕುಟುಂಬ. ಯಾವುದೇ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಮಗೆ ಆಹ್ವಾನವನ್ನು ಮಾಡ್ತಾರೆ ಮತ್ತು ನಾವು ಕೂಡ ಬಹುತೇಕ ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ವಿ. ಸೊ ಅವರು ನಮಗೆ ಒಂದು ರೀತಿ ಸಹೋದರ ರೀತಿಯಲ್ಲಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಪಕ್ಷವನ್ನು ಬಲ ಮಾಡೋದರಲ್ಲಿ ಅವರಿಗೆ ಎಲ್ಲ ಥರದ ಬೆಂಬಲವನ್ನು ಕೂಡ ನಾನು ಮತ್ತು ನಮ್ಮ ಕಾರ್ಯಕರ್ತರು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.